ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತಂದಿದ್ದೀನಿ. ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿರುವಂಥ ಜನರಿಗೆ ವೀಕೆಂಡಲ್ಲಿ ಅಥವಾ ಹಾಲಿಡೇಸಲ್ಲಿ ಅಥವಾ ಯಾವಾಗಾದರೂ ಫ್ರೀ ಇದ್ದಾಗ ಫ್ಯಾಮಿಲಿ ಜೊತೆ, ಫ್ರೆಂಡ್ ಜೊತೆ ಅಥವಾ ಯಾರಾದರೂ ಪ್ರೀತಿ ಪಾತ್ರರೊಂದಿಗೆ ಒಂದೊಳ್ಳೆ ಸಮಯನ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಇಂತಹ ಜನರಿಗೋಸ್ಕರನೇ ಒಂದು ಸೆಟಪ್ ಆಗಿರೋ ಒಂದು ಜಾಗ ಇದೆ. ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿಯಿಂದ 160 ಕಿಲೋಮೀಟರ್, ಸೊಲ್ಲಾಪುರದಿಂದ 120 ಕಿಲೋಮೀಟರ್, ಕರ್ನಾಟಕದ ಜಮಖಂಡಿಯಿಂದ 180 ಕಿಲೋಮೀಟರ್, ವಿಜಯಪುರ ಜಿಲ್ಲೆಯಿಂದ 170 ಕಿಲೋಮೀಟರ್ ದೂರದಲ್ಲಿರುವಂತಹ ಸಯ್ಯಾಜಿರಾಜೆ ವಾಟರ್ ಪಾರ್ಕ್. ಕೇವಲ 2,000 ರೂಪಾಯಿ ಜೇಬಲ್ಲಿದ್ದರೆ ಸಾಕು, ಒಂದಿನ ಪೂರ್ತಿ ಎಂಜಾಯ್ ಮಾಡಬಹುದಂತ ಈ ಒಂದು ಜಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಒಂದು ಜಾಗದ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡೋಕ್ಕೆ ಈ ವಿಡಿಯೋದಲ್ಲಿ ಬಂದಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಈ ಒಂದು ಸಯ್ಯಾಜಿರಾಜೆ ವಾಟರ್ ಪಾರ್ಕ್ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಆಗಿರುವಂಥ ಈ ಒಂದು ವಾಟರ್ ಪಾರ್ಕ್ ವರ್ಷದ 365 ದಿನಗಳ ಕಾಲ ಸ್ಟಾರ್ಟ್ ಆಗಿರುತ್ತೆ. ವಯಸ್ಕರಿಗೆ 1,000 ರೂಪಾಯಿ, ಮಕ್ಕಳಿಗೆ 800 ರೂಪಾಯಿ ಎಂಟ್ರಿ ಫೀ ಇರುತ್ತದೆ. ಮತ್ತು ಈ ಒಂದು ರೇಟು ಕೇವಲ ಆಫ್ ಸೀಸನಲ್ಲಿ. ಆನ್ ಸೀಸನ್ ಅಂದರೆ ಸಮ್ಮರ್ ಸೀಸನಲ್ಲಿ 200 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದರೆ ವಯಸ್ಕರಿಗೆ 1,200, ಮಕ್ಕಳಿಗೆ 1,000. ಬ್ರದರ್, ಮಕ್ಕಳು ಅಂದರೆ ಯಾರು? ಹೈಸ್ಕೂಲ್ ಮಕ್ಕಳ, PUC ಮಕ್ಕಳ ಅಥವಾ ಡಿಗ್ರಿ ಮಕ್ಕಳ ಅಂತ ಯಾರಾದರೂ ಪ್ರಶ್ನೆ ಮಾಡೋದಾದರೆ ಅವರಿಗೆ ನನ್ನ ಉತ್ತರ, ಇದು ಕೇವಲ 10 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ 200 ರೂಪಾಯಿ ಡಿಸ್ಕೌಂಟ್. ಉಳಿದಂತೆ ಎಲ್ಲರಿಗೂ ಸೇಮ್ ಪ್ರೈಸ್ ಇರುತ್ತೆ. ಬೆಳಿಗ್ಗೆ 10 ಗಂಟೆಗೆ ಓಪನ್ ಆಗುವಂಥ ಈ ಒಂದು ವಾಟರ್ ಪಾರ್ಕ್ ಮೊದಲಿಗೆ ನೀವು ಎಂಟ್ರಿ ಆದ ತಕ್ಷಣ ಪಡ್ಕೊಳ್ಳೋದು ಒಂದು ಫ್ರೀ ಬ್ರೇಕ್ಫಾಸ್ಟ್ ಅಂದರೆ ನೀವು ತುಂಬಿರ್ತಾರಲ್ಲ 1,000, ಅದರಲ್ಲೇ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ಒಂದೊಳ್ಳೆ ಬ್ರೇಕ್ಫಾಸ್ಟನ್ನು ಕೊಡ್ತಾರೆ. ಅದು ಡಿಪೆಂಡ್ ಅಪಾನು ಆ ದಿನ ಏನು ಮಾಡಿರ್ತಾರೋ ಅದನ್ನು. ನಾನು ಹೋದಾಗ ಚೌಚೌ ಬಾತ್ ಅಂದರೆ ಈ ಕೇಸರಿ ಬಾತು ಮತ್ತು ಉಪ್ಪಿಟ್ಟನ್ನು ನೀಡಿದರು. ಅನ್ಲಿಮಿಟೆಡ್ ಗುರು, ನಿಮಗೆ ಲಿಮಿಟೆಡು ಒಂದೇ ಸ್ಪೂನು ಅಥವಾ ಇಂತಿಷ್ಟು ಅಂತ ಏನಿರಲ್ಲ. ಅನ್ಲಿಮಿಟೆಡ್ ನೀವು ಎಷ್ಟು ಬೇಕಾದರೂ ತಿನ್ಬೋದು. ಸೊ ದಟ್ ಈಸ್ ಅ ಬ್ರೇಕ್ಫಾಸ್ಟ್. ನೀವು ಬೆಳಿಗ್ಗೆ ಎಂಟ್ರಿ ಆದ ತಕ್ಷಣ ನಂತರ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಗಾರ್ಡನ್ಗೆ ಎಂಟ್ರಿ ಆಗಿ ಅಲ್ಲಿ ನೀವು ನೋಡೋದು ತುಂಬ ಡೇಂಜರಸ್ ಆಗಿರುವಂಥ ಆ್ಯಕ್ಟಿವಿಟೀಸು. ಅವು ಏನಪ್ಪ ಅಂದರೆ ನಿಮಗೆ ಗೊತ್ತಿರುತ್ತೆ, ವಂಡರ್ಲಾ ಆ ಕಡೆ ಈ ಕಡೆ ಎಲ್ಲ ನೋಡಿರ್ತೀವಿ. ಅಂತಹ ಆ್ಯಕ್ಟಿವಿಟೀಸನ್ನು ನಾವು ಇಲ್ಲಿ ಕೂಡ ನೋಡ್ಬೋದು. ರೋಲರ್ ಕೋಸ್ಟರ್ ಇದೆ, ಸ್ಪೇಸ್ ಗನ್ ಇದೆ, ಇಕ್ವಿನಾಕ್ಸ್ 360 ಇದೆ, ಸೂಪರ್ ಜಂಪರ್ ಇದೆ. ಇದನ್ನು ಬಿಟ್ಟು ಇನ್ನೂ ಹಲವಾರು ಚಿಕ್ಕ ಪುಟ್ಟ ಆ್ಯಕ್ಟಿವಿಟೀಸ್ ಇದೆ. ಸೊ ಆ ಆ್ಯಕ್ಟಿವಿಟೀಸ್ ಮುಗಿಸೋಕ್ಕೆ ಒಂದಿನ ಕಳೆಯಲ್ಲ. ಸೊ ನೀವು ಅದನ್ನು ಮಧ್ಯಾಹ್ನದವರೆಗೂ ಮುಗಿಸ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ಮಧ್ಯಾಹ್ನ 1 ಗಂಟೆವರೆಗೂ ಇವೆಲ್ಲ ಆ್ಯಕ್ಟಿವಿಟೀಸನ್ನು ಮುಗಿಸ್ಕೊಂಡು ಡೈನಿಂಗ್ ಹಾಲ್ಗೆ ಎಂಟ್ರಿ ಆದರೆ ಅಲ್ಲಿ ಕೂಡ ಅನ್ಲಿಮಿಟೆಡ್ ಊಟ ಸಿಗುತ್ತೆ. ಅದು ಯಾವ ಥರ ಊಟ, ಅದು ಡಿಪೆಂಡ್ ಅಪಾನ್ ಚಪಾತಿ ಊಟ ಆಗಿರ್ಬೋದು ಅಥವಾ ಪೂರಿ ಊಟ ಆಗಿರ್ಬೋದು. ಆದರೆ ಅನ್ಲಿಮಿಟೆಡು ಒಂದು ಒಳ್ಳೆಯ ಊಟ ಅಂತೂ ಖಂಡಿತ ಅಂತ ಹೇಳ್ತೀನಿ. ಸೊ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೇರವಾಗಿ ಎಂಟ್ರಿ ಆಗೋದೇ ವಾಟರ್ ಆ್ಯಕ್ಟಿವಿಟೀಸ್ಗೆ. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ, ಯಾಕಂದರೆ ನಮ್ಮ ಜನರಿಗೆ ಅದು ಯಾವುದೋ ಏನೋ ಆ್ಯಕ್ಟಿವಿಟೀಸ್ಗಳು ಇಂಟ್ರೆಸ್ಟಿಂಗ್ ಅನಿಸದೇ ಇರ್ಬೋದು, ಆದರೆ ನೀರಂತೂ ತುಂಬ ಇಂಟ್ರೆಸ್ಟಿಂಗಾಗಿ ಕಾಣಿಸುತ್ತೆ. ಯಾಕಂದರೆ ನೀರಲ್ಲಿ ಆಟ ಆಡೋದು ಈ ನಮ್ಮ ಹಳ್ಳಿ ಕಡೆ ಎಲ್ಲ ಕೆರೆಗಳಲ್ಲಿ ದನಗಳನ್ನು ಬಿಟ್ಟಾಗೆ. ಸೊ ನಾವು ಕೂಡ ಅದೇ ರೀತಿ ಒಂದು ರೀತಿಯಲ್ಲಿ ವಾಟರ್ ಸ್ಪೋರ್ಟ್ಸ್ಗೆ ಎಂಟ್ರಿ ಆದ ತಕ್ಷಣ ಅಲ್ಲಿ ನಿಮಗೆ ಸಿಗೋದು 3 ಸ್ವಿಮ್ಮಿಂಗ್ ಪೂಲ್. ಆ 3 ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಡ್ರಾಪ್ ಲೂಪು, ಲೇಝಿ ರಿವರು, ಹರಾಕಿರಿ, ಫನ್ ರೇಸರು, ಟ್ವಿಸ್ಟರ್ಸು, ಹೀಗೆ ಹಲವಾರು ಆ್ಯಕ್ಟಿವಿಟೀಸ್ಗಳನ್ನು ನೀವು ಮಾಡ್ಬೋದು ಅಂತ ಹೇಳ್ತೀನಿ. ಅದರ ಜೊತೆಗೆ 2 ರೈನ್ ಡ್ಯಾನ್ಸ್ ಇದೆ. ಆಮೇಲೆ ಒಂದು ದೊಡ್ಡದಾದಂತಹ ವೇವ್ ಫೂಲ್ ಇದೆ. ವೇವ್ ಫೂಲ್ ಅಂತೂ ಎಕ್ಸ್ಟ್ರಾರ್ಡಿನರಿ. ತೆರೆಗಳ ಅಬ್ಬರ, ಸಮುದ್ರದಲ್ಲಿ ಏನು ಬರ್ತಾ ಇರುತ್ತೋ ಅದೇ ರೀತಿಯಾದಂತಹ ಅಬ್ಬರವನ್ನು ನಾವು ಇಲ್ಲೂ ಕೂಡ ನೋಡ್ತೀವಿ ವಿತ್ DJ ಮ್ಯೂಸಿಕ್ ಗುರು. ಸೊ ಈ ಒಂದು ವಾಟರ್ ಸ್ಪೋರ್ಟ್ಸ್ ಜೊತೆಗೇ ಅಲ್ಲಿ ಕಾರ್ನರಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ. ಅದು ಏನಪ್ಪ ಅಂದರೆ ತುಂಬ ಡೇಂಜರಸ್, ಭಯಾನಕವಾದಂತಹ 1 ಅವರ್, ಮಿನಿಮಮ್ 1 ಅವರ್ ಸ್ಪೆಂಡ್ ಮಾಡುವಂತಹ ಒಂದು ಅಡ್ವೆಂಚರ್ ಪಾರ್ಕ್ ಇದೆ. ಸೊ ನೀವು ಒಳಗಡೆ ಎಂಟ್ರಿ ಕೊಟ್ಟರೆ ಕೆಲವೊಮ್ಮೆ ನಿಮಗೆ ವಾವ್ ಅನಿಸುವಂಥ ದೃಶ್ಯಗಳು ಸಿಕ್ಕರೆ ಇನ್ನೊಮ್ಮೆ ಯಾಕಾದರೂ ಒಳಗೆ ಬಂದು ದೇವ್ರೇ ಅಂತ ಅನಿಸುತ್ತೆ. ವಾಪಸ್ ಹೊರಗಡೆ ಹೋಗ್ತೀನಾ ಅಥವಾ ಇಲ್ಲೇ ಸತ್ತೋಗ್ತೀನಾ ಅನ್ನೋ ಫೀಲ್ ಕೂಡ ಆಗುತ್ತೆ. ಸೊ ಇದು ಒಂದು ಅಡ್ವೆಂಚರಸ್, ಒಂದು ಎಕ್ಸ್ಟ್ರಾರ್ಡಿನರಿ ಫೀಲ್ ಅಂತ ಕೊಡುವಂತಹ ಜಾಗ ಆಗಿದೆ. ಸೊ ಕೊನೆಗೆ ವಾಟರ್ ಸ್ಪೋರ್ಟ್ಸ್ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೊರಗಡೆ ಬಂದರೆ ಒಂದು ಒಳ್ಳೆಯ ಪ್ರೀತಿ ಪಾತ್ರರ ಜೊತೆ ಒಂದು ನೈಸರ್ಗಿಕವಾದಂತಹ ಕೆರೆಯಲ್ಲಿ ಬೋಟಿಂಗ್ ಕೂಡ ಮಾಡಬಹುದು. ಬೋಟಿಂಗ್ ವ್ಯವಸ್ಥೆ ಸಿಕ್ಕಾಪಟ್ಟೆ ಬೋಟಿಂಗ್ಸ್ ಇದ್ದಾವೆ. ನೀವು ಯಾವುದಾದ್ರೂ ಬೋಟಿಂಗನ್ನು ಮಾಡಬಹುದು. ಸೊ ಇಷ್ಟೆಲ್ಲ ಆ್ಯಕ್ಟಿವಿಟಿ ಜೊತೆಗೇ ಮಕ್ಕಳಿಗಾಗಿಯೇ, ಚಿಕ್ಕ ಮಕ್ಕಳಿಗಾಗಿಯೇ ಇಂಡೋರ್ ಆ್ಯಕ್ಟಿವಿಟಿ ಅಂತ ಮಾಡಿದ್ದಾರೆ. ಅಲ್ಲಿ ಸ್ನೂಕರ್ಸು, ಕಂಪ್ಯೂಟರ್ ಗೇಮ್ಸು, ಸಿಕ್ಕಾಪಟ್ಟೆ ಕಂಪ್ಯೂಟರ್ ಗೇಮ್ಸ್ ಎಲ್ಲ ಇದೆ. ಸೊ ಇದೆಲ್ಲದರ ಜೊತೆಗೇ ನಾವು ಫೋಟೋ ಪ್ರಿಯರಿಗೆ, ಅಂದರೆ ಸೆಲ್ಫಿ ಪ್ರಿಯರಿಗೆ ಅಥವಾ ಫೋಟೋ ಪ್ರಿಯರಿಗೆ ಒಂದು ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಫೋಟೋ ಶೂಟ್ ಮಾಡಲಿಕ್ಕೆ ಹಲವಾರು ಗೊಂಬೆಗಳನ್ನು, ಆರ್ಟಿಫಿಷಿಯಲ್ ಗೊಂಬೆಗಳನ್ನು ಅಥವಾ ಮತ್ತು ಇನ್ನಿತರ ಜಾಗಗಳನ್ನು ಅಲ್ಲಿ ರೆಡಿ ಮಾಡಲಾಗಿದೆ. ಸೊ ನೀವು ಕೂಡ ಫೋಟೋ ಶೂಟ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ತಾ
ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಯೂಸ್ ಆಗಿದೆ ಅಂದ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ಏನಾದರೂ ಅನಿಸಿಕೆ ಇದ್ದರೆ, ಕ್ವಶನ್ ಇದ್ದರೆ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಓಪನ್ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಬಾಯ್.